ಸಿ ಇನ್ನೊಂದು ಒಂದು ಪಾಯಿಂಟ್ ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ತೀವಿ. ಇದು ಕುಬೇರ ಮೂಲೆ, ಈ ಮನೆಯ ಕುಬೇರ ಮೂಲೆ ರೂಮು, ಬೆಡ್ರೂಮು. ಅದಕ್ಕೋಸ್ಕರ ಇಲ್ಲಿಂದ ಶುರು ಮಾಡ್ತೀವಿ ಕೆಲಸನ. ಒಳ್ಳೆ ನೋಡಿ ಈ ಥರ ಇರುತ್ತೆ. ಇದು ಸೆಕೆಂಡ್ ರೂಮ್, ಇದು ಜನರಲ್ ಬಾತ್ರೂಮು ಮತ್ತು ವಾಷಿಂಗ್ ಮಿಷಿನ್ಗೆ ಪ್ಯಾಸೇಜ್ ಇರುವಂಥದ್ದು. ಇದರಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಬರುತ್ತೆ. ಇದು ಬಾತ್ರೂಮು, ಇಲ್ಲೂ ಪಾಯಿಂಟ್ಗಳೆಲ್ಲ ಬರುತ್ತೆ. ಇದೆಲ್ಲ ಕೆಲಸ ಮಾಡಿದೆ. ನಮಗೆ ಬೇರೆ ಒಂದು ವೀಡಿಯೋ ಮಾಡಿ ಪಾಯಿಂಟು. ವಾಷಿಂಗ್ ಮಿಷಿನ್, ಇದು ಮೇನ್ ಹಾಲು. ಅದೇ ಪೂಜೆ ರೂಮ್ ಪೂಜೆ ರೂಮು. ಇಲ್ಲಿಗೊಂದು ಪ್ಲಗ್ ಇದೆ. ನಾನು ಒಂದು ಇದೆ ನೋಡಿ, ಇಲ್ಲಿ ಒಂದು ಸೀಲಿಂಗಲ್ಲಿ ಬರುತ್ತೆ. ಆಮೇಲೆ ಇದಕ್ಕೆ ಡಿಸೈನ್ ಎಲ್ಲ ಬರುತ್ತೆ ತುಂಬ. ಅದಕ್ಕೆ ವೀಡಿಯೋ ಬೇರೆ ಮಾಡಿ ಹಾಕ್ತೀನಿ. ಒಂದು ಪ್ಯಾಸಿಗೆ ನೋಡಿ, ಇದಕ್ಕೆಲ್ಲ UPS ಎಲ್ಲ ಇಲ್ಲ ಬಂದುಬಿಡುತ್ತೆ. ಇದು ಕಿಚನ್ನು. ಇದ್ರ ಮನೆ ಸಿಂಕಿಗೆ ಪ್ಯೂರಿಫೈದು ಬಾಕ್ಸ್ ಕೊಟ್ಟಿದ್ದು ಮಾಡೋಕ್ಕೆ, ಪ್ಯಾಂಟು, ಹಾಟು, ಕೋಲ್ಡ್ ವಾಟ್ರು. ಫ್ರೆಂಡ್ಸ್ ಚಿಮಿಡಿ ಎಷ್ಟಾಗುತ್ತೆ ಆರೆಂಜ್ ಪೈಪ್ ಹಾಕ್ಬಿಟ್ಟು ಗ್ಯಾಸ್ ಬೇಕು. ಬೇರೆ ವೀಡಿಯೋ ಮಾಡ್ತೀನಿ. ಗ್ಯಾಸಿನ ಕೆಲಸ ಮಾಡಿರೋದಲ್ಲ ಹಾಗೆ ನೋಡ್ತಾರೆ. ಇಲ್ಲಿ ಹ್ಯಾಂಡ್ ಬರುತ್ತೆ. ಇಲ್ಲೊಂದು ಪ್ಲಗ್ ಪಾಯಿಂಟ್ ಬರುತ್ತೆ. ಅಡುಗೆ ರೂಮ್ಗೆಲ್ಲ ಎಂಟ್ರಿ ಸ್ವಿಚ್ ಬರೋ ಜಾಗ. ಈ ಜಾಗದಲ್ಲಿ ಟಿ ವಿ ಬರುತ್ತೆ ನೋಡಿ. ಈ ಜಾಗದಲ್ಲಿ ಟಿ ವಿ ಬರುತ್ತೆ. CC ಕ್ಯಾಮ್ರಾ ಎಲ್ಲ ಬಂತು ನೋಡಿ. ಇದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ನೋಡಿ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬರುತ್ತೆ. ಇದು ಔಟ್ ಕೋಟಿಕು. ಇಲ್ಲಿ ಮೇಲೆ ರೂಮ್ಸ್ ಇದೆ, ಮೇಲೇನಿದೆ. ಇಲ್ಲಿ ಮೇಲೆ ಹೋದರೆ ಅಲ್ಲೊಂದು ಎಕ್ಸ್ಟ್ರಾ ರೂಮ್ ಇದೆ. ಇದು ಔಟರು ಕೋಟಿಕು. ಇದು ಫ್ರಂಟ್ ಗೇಟು ನೋಡಿ. ಇಲ್ಲೇ ಸಂಪ್ ಇದೆ. ನೆಕ್ಸ್ಟ್ ಇದಕ್ಕೆ ಸಬ್ಮರ್ಸಿಬಲ್ ಹೊರಗಡೆ ಬಿಟ್ಟು ಸಂಪಲ್ಲಿ ನೀರು ಸ್ಟೋರ್ ಇದೆ ನೋಡಿ. ಇದು ಟೆಂಪ್ರವರಿ ಮೋಟ್ರಲ್ಲಿ ವರ್ಕ್ ಆಗ್ತಿದೆ. ಇದು ನೋಡಿ, ಇದು ನೋಡಿ, ಇದು ಔಟರ್ ವಾಷಿಂಗ್ ಮಿಷಿನ್ ಬಿಡ್ತಿದೆ. ಇಲ್ಲ ಪಾಯಿಂಟ್ ಬಿಟ್ಟಿದೆ ನೋಡಿ. ಮತ್ತು ಔಟ್ಸೈಡ್ ಟಾಯ್ಲೆಟ್ ಮಾಡಿರೋಂಥ ಬಾತ್ರೂಮು. ಇಲ್ಲಿ ಶವರ್ಗೆ ಎಲೆಕ್ಟ್ರಿಕಲ್ ಪಾಯಿಂಟ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ವೈರ್ ಹೇಳ್ತೀವಿ. ಮೇನ್ ಇವತ್ತಿನ ಕೆಲಸ ನಮ್ಮದು ವೈರಿಂಗ್ ಕೆಲಸ, ಪ್ಲಂಬಿಂಗ್ದೆಲ್ಲ. ಆಮೇಲೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಇದು ಗ್ಯಾಸ್ಗೆ ಎಲ್ಲ ಮಾಡಿಸ್ಬೇಕು. ಗ್ಯಾಸ್ ಸಿಲಿಂಡ್ರ್ ಇರುತ್ತೆ. ಈ ಜಾಗದಲ್ಲೇ ಬರೋದು. ಇಲ್ಲಿಗೆ ಗ್ಯಾಸ್ ಪೈಪೆಲ್ಲ ಬಂತಾ ಇರ್ತದೆ. ಅವೆಲ್ಲ ಬೇರೆ ಇನ್ನೊಂದು ಇದು ಮಾಡಿಕೊಡ್ತೀನಿ ನೋಡಿ. ಮೇನ್ ಬೋರ್ಡ್ ಇಲ್ಲಿ ಬರುತ್ತೆ ನೋಡಿ. ಈ ಪೈಪೆಲ್ಲ ಹೇಳ್ಬಿಟ್ಟು ಈ ಜಾಗದಲ್ಲಿ ಇಡೀ ಮನೆಯದು ಮೇನ್ ಬೋರ್ಡ್ ಬಂದುಬಿಡ್ತದೆ ಎಲ್ಲ. ಲೈಟು, ಈ ಸ್ಟೇರ್ ಕೇಸ್ ಮೇಲೆ ರೂಮಿಗೆಲ್ಲ ಹೋಗುತ್ತದೆ. ಹಾಗೆ ಮನೆಗೆ ಮನೆ ಚಿತ್ರನ ತೋರಿಸ್ತೀನಿ. ಮೇಲ್ಗಡೆ ಇದೆಲ್ಲ ಹೇಳಿದ್ನಲ್ಲ, ಹೊರಗಡೆ ಬರ್ತದೆ. ವೀಡಿಯೋ ಮಾಡಾಕ್ತೀನಿ ಸಪ್ರೇಟು. ರಿವ್ಯೂಸ್ ನೋಡಿ ಫ್ರೆಂಡ್ಸ್. ಇದು ಹೊರಗಡೆ ಡಿಸೈನ್ ಬರ್ತದೆ. ಪೇಂಟಿಂಗ್ ಎಲ್ಲ ಆದಮೇಲೆ, ಪೇಂಟಿಂಗ್ ಎಲ್ಲ ಆದಮೇಲೆ ಒಂದು ಸತಿ ವೀಡಿಯೋ ಮಾಡ್ತೀನಿ. ಈಗ ರಾ ವೀಡಿಯೋ ಇದು. ತೆಂಗಿನ ತೋಟ ಎಲ್ಲ ಸೀನಿಯರ್ ಏನು ನೋಡ್ತೀವಿ ಕಾಣ್ತಿದೆ ಅನ್ಸುತ್ತೆ. ಮಾವಿನ ತೋಟ, ಅದು ಮಾವಿನದು ಇದೆ, ಬಾಳೆದು ಇದೆ, ತೆಂಗಿನ ಮರನೂ ಇದೆ, ಅಡಿಕೆನೂ ಇದೆ. ಅದೊಂದು ಹಲಸಿನ ಮರ ನೋಡಿ ಕಾಣ್ತಿದೆಯಲ್ಲ, ದೊಡ್ಡ ಮರ, ಹಲಸಿನ ಮರ. ಆ ಕಡೆ ಸೈಡ್ ಹೋಗಲ್ಲ ಸದ್ಯಕ್ಕೆ. ಈಗ ಹೋಗಿ ಕೆಲಸ ಮಾಡೋದು ಶುರು ಮಾಡ್ತೀನಿ. ಇಷ್ಟೊತ್ತ ನನ್ನ ವೀಡಿಯೋನ ನೋಡ್ತಾ ಇದ್ದೀನಿ. ಥ್ಯಾಂಕ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಹಾಕಿ. ವೀಡಿಯೋ ನೋಡಿ ಒಳ್ಳೆಯದು ಕೆಟ್ಟದ್ದು ಯಾವುದೇ ರೀತಿ ಇರೋದ್ರೂ ಕಮೆಂಟ್ ಹಾಕಿ. ಹಾಗೂ ಬೆಲ್ ಐಕನ್ನ ಆಲ್ ಮಾಡಿಡಿ. ಬರೀ ಬೆಲ್ ಪ್ರೆಸ್ ಮಾಡೋದು ಪ್ರಯೋಜನ ಇಲ್ಲ, ಅದನ್ನ ಆಲ್ ಇಬ್ಬರು ನೀವು ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಲುಪ್ತದೆ ಆಲ್ ಮಾಡಿದರೆ.
ಅಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ. ಕೆಲವರು ಅದು ಆನೇ ಮಾಡಲ್ಲ, ಸುಮ್ಮನೆ ಬೆಲ್ ಐಕನ್ ಸುಮ್ಮನೆ ಪ್ರೆಸ್ ಮಾಡಿ ಇಟ್ಟಿರ್ತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಓಕೆ, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ.